ಕಾಲದಲ್ಲಿ ಸಾವಿನ ಭಯ ಎಲ್ಲರಿಗೂ ತುಂಬ ಜಾಸ್ತಿ ಆಗಿದೆ ಅಂತ ನಂಗೆ ಅನ್ನಿಸ್ತಿದೆ. ನನ್ನ ಸುತ್ತಮುತ್ತಲಿನ ಪ್ರಪಂಚ ನೋಡಿದ್ರೆ ಅಯ್ಯೋ ಹೀಗಾಗ್ಬಿಡುತ್ತೆ, ಅಯ್ಯೋ ಭಯ, ಅಯ್ಯೋ ಹಿಂಗಾಗ್ಬಿಟ್ರೆ ಭಯ. ಕೊನೆಗೆ ಹೋಗಿ ಮುಟ್ಟೋದು ಅದು ಒಟ್ಟಿನಲ್ಲಿ ಸಾವಿನ ಭಯ. ಒಟ್ಟಿನಲ್ಲಿ ಅನಾಥರನ್ನಾಗಿ ಮಾಡಿಬಿಟ್ರೆ ನಮ್ಮ ಹೆಂಡತಿ ಮಕ್ಕಳನ್ನ ಅಥವಾ ಆ ಥರದ್ದು, ಒಟ್ಟಿನಲ್ಲಿ ಸಾವಿನ ಭಯ. ಅದನ್ನು ಕಡಿಮೆ ಮಾಡೋದಕ್ಕೆ ಅಥವಾ ಆ ದೃಷ್ಟಿಕೋನಕ್ಕೆ ನಿಮ್ಮ ಕಿವಿ ಮಾತೇನು? ಸಾವು ಅನ್ನೋದು ಇವತ್ತಿನ ಪ್ರಶ್ನೆ ಅಲ್ಲ. ನೀವು ಹೇಳ್ತಾ ಇದ್ದೀರಿ ಇವತ್ತು ಸಾವಿನ ಭಯ ಜನರಿಗೆ ಜಾಸ್ತಿ ಆಗಿದೆ ಅಂತ. ನನಗೇನು ಹಾಗೆ ಅನಿಸೋದಿಲ್ಲ. ಯಾಕೆ ಅಂತಂದರೆ ಇವತ್ತು ಜನರು ಸಾವಿನ ಬಗ್ಗೆ ಮಾತಾಡೋದು ಜಾಸ್ತಿ ಆಗಿದೆ. ದೇ ಆರ್ ಏಬಲ್ ಟು ಎಕ್ಸ್ಪ್ರೆಸ್ ದೆಮ್ಸೆಲ್ಸ್ ಅಬೌಟ್ ಡೆತ್. ಆದರೆ ಇದೇ ಸಾವನ್ನ ಹಿಂದಿನ ಜನರು ಕಂಡುಕೊಂಡಿದ್ರು. ಆದರೆ ಇಷ್ಟು ಮುಕ್ತವಾಗಿ ಅದನ್ನು ಹೇಳ್ತಾ ಇರಲಿಲ್ಲ. ಇವತ್ತು ಜನರಿಗೆ ಒಂಥರ ಫ್ರೀಡಮ್ ಆಫ್ ಸ್ಪೀಚ್ ಅನ್ನೋದು ಮ್ಯಾಕ್ಸಿಮಮ್. ಯಾರಿಗೆ ಬೇಕಾದರೂ ಮಾತಾಡಿ ಹೇಗಾದರೂ ಇರ್ಬೋದು ಅಂತ. ಅಪ್ಪ ಅಮ್ಮಂಗೆ ಹೀಗೆ ಮಾತಾಡಬೇಕು ಅಂತ ಮಕ್ಕಳಿಗೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಅದೇ ರೀತಿ ಮಕ್ಕಳನ್ನ ಹೇಗೆ ನೋಡಬೇಕು ಅನ್ನೋದಕ್ಕೆ ಅಪ್ಪ ಅಮ್ಮಂದ್ರಿಗಿಲ್ಲ. ಹೇಗೋ ಅಡ್ಡಾದಿಡ್ಡಿ ಒಡ್ಡಾಗಿ ಜೀವನ ನಡ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಇವತ್ತು ಆ ಅರ್ಥದಲ್ಲಿ ನೀವೇನಾರು ಹೇಳಿದರೆ, ಎಸ್, ಪೀಪಲ್ ಆರ್ ಸ್ಟಾರ್ಟೆಡ್ ಟಾಕಿಂಗ್ ಮೋರ್ ಆ್ಯಂಡ್ ಮೋರ್ ಅಬೌಟ್ ಡೆತ್ ಆ್ಯಂಡ್ ದ ಫಿಯರ್ ಆಫ್ ಡೆತ್. ಆದರೆ ಸಾವಿನ ಭಯ ಅನ್ನೋದು ನೀವು ಕೊಂಚ ಅವಲೋಕನ ಮಾಡಿದರೆ ಇದು ಹುಟ್ಟಿನಿಂದ ಇರುವಂಥದ್ದು. ಮಾನವನ ಹುಟ್ಟು ಅಥವಾ ಜೀವಿಗಳ ಹುಟ್ಟು. ಯಾಕಂದರೆ ಪ್ರಾಣಿಗಳಿಗೂ ಸಾವಿನ ಭಯ ಇದೆ. ಜೀವಿಯ ಹುಟ್ಟು ಅನ್ನೋದು ಈ ವಿಶ್ವ ಪ್ರಜ್ಞೆಯಲ್ಲಿ ಆಗಿದ ಕ್ಷಣದಿಂದನೂ ಸಾವಿನ ಭಯವನ್ನು ಹೊತ್ಕೊಂಡೇ ಹುಟ್ಟಿರುವಂಥದ್ದು ಜೀವಿ. ಅದಕ್ಕೆ ನಮ್ಮಲ್ಲಿ ಶಾಸ್ತ್ರಕಾರರು 4 ರೀತಿಯಲ್ಲಿ ವಿಂಗಡಣೆ ಮಾಡ್ತಾರೆ. ಒಂದು, ಆಹಾರ, ನಿದ್ರಾ, ಭಯ ಮತ್ತು ಮೈಥುನ. ಆಹಾರಕ್ಕೆ ಫಸ್ಟ್ ಪ್ಲೇಸು, ನಿದ್ರೆಗೆ ಸೆಕೆಂಡು, 3ನೇದಕ್ಕೆ ಭಯ, 4th ಮೈಥುನ ಅಂದರೆ ಸೆಕ್ಸ್, ಲೈಂಗಿಕ ಚಟುವಟಿಕೆ ಅಂತ. ಸೊ ಆಹಾರ, ನಿದ್ರಾ ಅದೆರಡನ್ನ ಮ್ಯಾನೇಜ್ ಮಾಡೋದು 2 ಲೆವೆಲ್ಸು. 3rd ಇದೆಯಲ್ಲ ಈ ಭಯ, ಅಂದರೆ ಅದು ಕ್ಲಿಷ್ಟಕರವಾಗಿ ಹೋಗ್ತದೆ ಮೇಲಕ್ಕೆ ಹೋಗ್ತಾ ಹೋಗ್ತಾ. ಮೋರ್ ಆ್ಯಂಡ್ ಮೋರ್ ಡಿಫಿಕಲ್ಟ್ ಆ್ಯಸ್ ಯು ಮೂವ್ ಫ್ರಮ್ ದ ಫಸ್ಟ್ ಟು ದ ಸೆಕೆಂಡ್ ಟು ದ ಥರ್ಡ್. ಹಾಗಾಗಿ ಆಹಾರ, ನಿದ್ರಾ, ಭಯ, ಈ 3ನೇದೇನಿದೆ ಭಯ ಅನ್ನೋದು, ಅದು ನಾವು ಜಯಿಸಕ್ಕೆ ಆಗುವಂತಹುದಲ್ಲ. ನಾನು ಶ್ರೀವಿದ್ಯೆಯ ಬ್ಯಾಕ್ಗ್ರೌಂಡಿಂದ ಈ ಮಾತನ್ನು ಹೇಳ್ತಾ ಇದ್ದೀನಿ. ಎಲ್ಲ ಶಾಸ್ತ್ರಕಾರರು, ವೇದಾಂತವೂ ಅದನ್ನೇ ಹೇಳುತ್ತೆ, ಎಲ್ಲವೂ ಅದನ್ನೇ ಹೇಳುತ್ತೆ. ಆದರೆ ನಾನು ಶ್ರೀವಿದ್ಯೆಯ ಅವಲೋಕನೆ ಮೂಲಕ ಹೇಳ್ತಾ ಇದ್ದೀನಿ ಅಷ್ಟೆ. ಹಾಗೆ ಹೇಳೋದಕ್ಕೆ ನನಗೆ ಇಷ್ಟ ಆಗಿರೋದ್ರಿಂದ. ಸೊ ಈ 4 ಪ್ರವೃತ್ತಿಗಳೇನಿದೆ ಮನುಷ್ಯನದ್ದು, ಈ 4 ಕೂಡ ತುಂಬ ಅಪಾಯಕಾರಿಯಾದ್ದು, ತುಂಬ ಕಷ್ಟಕರವಾದ್ದು, ಇದನ್ನು ಜಯಿಸುವಂಥದ್ದು. ಹಾಗಾದರೆ ತಕ್ಷಣ ಕೇಳ್ತಾರೆ ಜನ, ಮನಸ್ಸು ಮಾಡಿದ್ರೆ ಪೂರ್ತಿ ಜಯಿಸೋಕ್ಕಾಗುತ್ತಾ ಅಂತ ಹೇಳಿ. ಅದಕ್ಕೆ ಉತ್ತರ, ಆಗುತ್ತೆ, ಆಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಯು. ಅದನ್ನು ಮಾಡ್ಲಿಕ್ಕಾಗತ್ತೆ ನೀನು ಮನಸ್ಸು ಮಾಡಿದರೆ, ಅದನ್ನು ಮಾಡೋಕ್ಕಾಗಲ್ಲ, ಜಯಿಸೋಕ್ಕಾಗಲ್ಲ ನೀನು ಮನಸ್ಸು ಮಾಡದೇ ಇದ್ರೆ. ಅಂದರೆ ಏನು, ಈ 4 ಪ್ರವೃತ್ತಿಗಳೇನಿದೆ ಇದು ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಅದು ಶರೀರದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಆಹಾರ, ನಿದ್ರಾ, ಭಯ, ಮೈಥುನ. ಆ್ಯಕ್ಚುಲಿ ಶರೀರಕ್ಕೆ ಅದು ಮನಸ್ಸೇನಾದ್ರು ಕನೆಕ್ಟ್ ಆಗದೆ ಇದ್ರೆ ಈ ಶರೀರಕ್ಕೆ ಆ ಪ್ರವೃತ್ತಿಗಳು ಯಾವುದೂ ಇಲ್ಲವೇ ಇಲ್ಲ. ಇಟ್ಸ್ ಲೈಕ್ ಸ್ವಿಚ್ ಆನ್ ಆ್ಯಂಡ್ ಆಫ್. ಮನಸ್ಸು ಅದನ್ನು ಆಫ್ ಮಾಡಿಬಿಟ್ರೆ ಅದಿಲ್ಲ, ಅದಕ್ಕೆ ಶರೀರಕ್ಕೆ ಆನ್ ಮಾಡಿದ್ಕೊಳ್ಳೆ ಅದಿದೆ. 4 ಅಷ್ಟೆ. ಈವನ್ ಸೆಕ್ಸ್ ಬಗ್ಗೆ ಇವತ್ತು ತಜ್ಞರೆಲ್ಲ ಅದನ್ನೇ ಹೇಳೋದು, ಸೈಕ್ಯಾಟ್ರಿಸ್ಟ್. ಸೆಕ್ಸ್ ಅನ್ನೋದು ಇಟ್ಸ್ ಇನ್ ದ ಮೈಂಡ್, ನಾಟ್ ಇನ್ ದ ಬಾಡಿ. ಇಫ್ ಯು ಲರ್ನ್ ಹೌ ಟು ಸ್ವಿಚ್ ಆಫ್ ದ ಮೈಂಡ್, ಇಟ್ ಡಸಂಟ್ ಎಕ್ಸಿಸ್ಟ್. ಮಾಡ್ತಾರೆ ಕೆಲವರು, ಸ್ವಿಚ್ ಆಫ್ ಮಾಡ್ತಾರೆ. ಹಠಕ್ಕೋ ದ್ವೇಷಕ್ಕೋ ನೆಗೆಟಿವ್ ಆ್ಯಟಿಟ್ಯೂಡ್ಸನ್ನು ಇಟ್ಕೊಂಡು ಮಾಡ್ತಾರೆ. ತುಂಬ ದಾಂಪತ್ಯಗಳಲ್ಲಿ ಇದೇ ನಡೆಯೋದು. ಆದರೆ ಅದು ಕ್ಷಮಿಸಲಾರದಂತಹ ಒಂದು ದೊಡ್ಡ ಪಾಪ. ಅದನ್ನು ಮತ್ತೆ ಅನುಭವಿಸೋದಿದೆಯಲ್ಲ, ತುಂಬ ದೊಡ್ಡ ಕಷ್ಟ. ಅದಕ್ಕೆ ಕಾನೂನಲ್ಲೂ ಕೂಡ ಅದು ಒಂದು ದೊಡ್ಡ ಕ್ರೈಮ್ ಅಂತ ಮಾಡಿ, ಅದು ಪನಿಷಬಲ್ ಆ್ಯಕ್ಟ್. ಇದು ಬಿಟ್ವೀನ್ ದ ಕಪಲ್ ಇಟ್ ಕ್ಯಾನ್ ಬಿ ಅ ಪನಿಷಬಲ್ ಆ್ಯಕ್ಟ್. ಅಂದರೆ ಅದ್ರ ಮುಂದಿಂದ ಏನು ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಏನು ಅಂತಂದರೆ, ಈ 4 ಪ್ರವೃತ್ತಿಗಳನ್ನು ನಾವು ಗೆಲ್ಲೋಕ್ಕಾಗಲ್ಲ, ಆಗುತ್ತೆ ಅನ್ನೋ ಮಾತಿಗೆ ಬಂದಾಗ ಮನಸ್ಸಿನ ಜಯ ಇದು. ಇವತ್ತಿಗೂ ನಿಮಗೆ ಎಷ್ಟೊಂದು ಉದಾಹರಣೆಗಳು ಸಿಗುತ್ತೆ. ಏನು ಅಂದರೆ, ಬರೀ ಗಾಳಿಯನ್ನು ಕುಡ್ಕೊಂಡು ಬದುಕಿರೋರು, ಬರೀ ನೀರನ್ನು ಕುಡ್ಕೊಂಡು ಬದುಕಿರೋರು, ಅಥವಾ ಎರಡೂ ಇಲ್ಲ, ಸುಮ್ಮನೆ ಇರ್ತಾರೆ ಅಷ್ಟೆ, ಗಾಳಿಯೇ ಸಾಕು. ಮತ್ತು ಈಟಿಂಗ್ ಹ್ಯಾಬಿಟ್ಸ್ ಇವತ್ತಿಂದೇನಿದೆ ಇದೆಲ್ಲ ಕಂಡೀಷನ್ಡ್ ಮೈಂಡಿಂದ ಅಷ್ಟೆ. ಹಾಗಾಗಿ ಅದನ್ನು ಮತ್ತೆ ರಿವರ್ಸ್ ಪ್ರೋಸೆಸ್ಸಲ್ಲಿ ನಾವು ತಗೊಂಡು ಹೋಯ್ತು ಅಂತಂದರೆ ನಿಧಾನಕ್ಕೆ ಒಂದು ಹಂತದವರೆಗೆ
ಇದನ್ನು ಕಂಟ್ರೋಲ್ ಮಾಡಿ ಒಂದಷ್ಟು ಜಯವನ್ನು ಸಾಧಿಸಲಿಕ್ಕೆ ಆಗುತ್ತೆ ಭಯವನ್ನು. ಉದಾಹರಣೆಗೆ ಸೋಲ್ಜರ್ಸ್, ವಾರಿಯರ್ಸ್ ಒಂದು ರೀತಿಯಲ್ಲೇ ಅವರು ಸಾವಿನ ಭಯವನ್ನು ನಮ್ಮಷ್ಟಲ್ಲ ಒಂದಷ್ಟು ರೀತಿಯ ಮುಕ್ತಿಯನ್ನು ಅವ್ರು ಪಡೆದೇ ಇರ್ತಾರೆ. ಇಲ್ಲದಿದ್ದರೆ ಇದು ಭೂಮಿನಲ್ಲಿರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ಹೇಳ್ತೇನೆ. ಹಾಗಂತೇಳಿ ಅವರು ಪೂರ್ತಿ ಅದರಿಂದ ಮುಕ್ತರಾಗಿದ್ದಾರಾ ಅಂದರೆ ಇಲ್ಲ. ಎನಿಮಿ ತನ್ನನ್ನು ಯಾವಾಗಾದರೂ ಸಾಯಿಸ್ಬೋದು ಅನ್ನೋ ಭಯ ಅಂತೂ ಇದ್ದೇ ಇರುತ್ತೆ. ಅದಕ್ಕಾಗಿ ಅಷ್ಟೊಂದು ವಾರ್ ಟೆಕ್ನಿಕ್ಸು ಇವುಗಳನ್ನೆಲ್ಲ ಕಲ್ತ್ಕೊಂಡು ಮಾಡಿ ಹೋಗ್ತಾರೆ. ಹಾಗಾಗಿ ಪೂರ್ತಿಯಾಗಿ ಇದನ್ನು ಮಾಡೋದು ಸಾಧ್ಯ. ಶ್ರೀವಿದ್ಯೆಯಲ್ಲಿ ಒಂದು ಸತ್ಯವನ್ನು ಕೊಡ್ತಾರೆ. ಏನು ಅಂತಂದರೆ, ಈ 4 ನಾವು ಪ್ರವೃತ್ತಿಗಳನ್ನು ನಮ್ಮ ಜನ್ಮದ ಜೊತೆಯಲ್ಲೇ ತಂದಿರೋದು. ಹೇಗೆ ಬಂತದು? ಯಾರಾದರೂ ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಈ 4 ಇದೆ ಅಂತ ಗೊತ್ತು, ಬಂತು ಹೇಗೆ, ಯಾಕೆ ಹೋಗಲ್ಲ ಅಂತ ಒಂದು ಸರಳವಾದ ಪ್ರಶ್ನೆ ನಮ್ಮ ಮನಸ್ಸಿಗೆ ಬಂದರೆ ಶ್ರೀವಿದ್ಯೆನಲ್ಲಿ ಅದಕ್ಕೊಂದು ಉತ್ತರ ಇದೆ. ಏನು ಅಂತಂದರೆ, ದಾರಿನೂ ಇದೆ. ಈ 4 ಪ್ರವೃತ್ತಿಗಳನ್ನು ನಮ್ಮಲ್ಲಿ ಇಟ್ಟುಬಿಟ್ಟೇ ಭಗವಂತ ಕಳಿಸಿರೋದು. ಭಗವಂತನೋ ಭಗವತಿನೋ ಯಾವ ಹೆಸರಿನಲ್ಲಿ ಕರಿತೀರೋ ಆದವು ಅಷ್ಟೇ. ಯಾಕೆ ಅಂತ ಪ್ರಶ್ನೆ ಬರುತ್ತೆ. ಇವತ್ತಿನ ಸೈಂಟಿಫಿಕ್ ಮೈಂಡಿಗೆ, ಯಂಗರ್ ಜನ್ರೇಷನ್ ಪ್ರಶ್ನೆಗಳೆಲ್ಲ ಇದೆ ತಾನೆ. ಯಾಕೆ, ಏನು, ಎಲ್ಲಿ ತಾನೆ. ನಮ್ಮ ಆಧ್ಯಾತ್ಮ ತುಂಬ ಸೈಂಟಿಫಿಕ್, ಸೈನ್ಸಿಗೂ ಮೀರಿದ ಸೈಂಟಿಫಿಕ್. ಅದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇದೆ. ಹುಡುಕೋದನ್ನು ಕಲಿಬೇಕಷ್ಟೇ ನಾವು. ಯಾಕೆ ಅಂತಂದರೆ, ಈ ಉತ್ತರವನ್ನು ನಿಮಗೆ ಜೀರ್ಣಿಸ್ಕೊಳ್ಳೋದು ಕಷ್ಟ, ಆದರೆ ಇರೋದೇ ಅದೊಂದು ಉತ್ತರ ಆಗಿರೋದ್ರಿಂದ ನಿಮ್ಗಾಡ್ಗಾರ ಬೇರೆ ಉತ್ತರ ಇದ್ದರೆ ದಯವಿಟ್ಟು ಹೇಳಿ ನನಗೆ. ನಾನು ಅದನ್ನು ಒಪ್ಕೊಳ್ತೀನೋ ವಿಮರ್ಶೆ ಮಾಡ್ತೀನೋ ಆಮೇಲಿನ ಪ್ರಶ್ನೆ. ಆದರೆ ಶ್ರೀವಿದ್ಯೆಯ ಸಾಧನೆಯಲ್ಲಿ ನಾನು ಕಂಡುಕೊಂಡಿರೋ ಸತ್ಯ ಏನು ಅಂತಂದರೆ, ಇದು ಭಗವಂತ ನಮಗೆ 4 ಇಟ್ಟೇ ಕಳಿಸಿರೋದು. ಯಾಕೆ ಅಂದರೆ, ಈ 4 ಇಲ್ಲ ಅಂದರೆ ಈ ಜಗತ್ತಿನ ಆಟ ನಡೆಯೋದೇ ಇಲ್ಲ. ಭಗವಂತ ಈ ಸೃಷ್ಟಿಯನ್ನು ಮಾಡಿರೋದೇ ಲೀಲೆ ಅಂತ ಹೇಳಿ. ಇಟ್ಸ್ ಎ ಪ್ಲೇ. ಈ ಪ್ಲೇ ಅಂತಂದಾಗ ಅರ್ಥ ಏನು ಅಂತಂದರೆ, ಯಾವ ಆಟವನ್ನು ನಾವು ಸೋಲು ಗೆಲುವನ್ನು ಮೀರಿ ಆನಂದಕ್ಕಾಗಿ ಆಡ್ತೀವಿ ಅದೇ ನಿಜವಾದ ಆಟ. ಇವತ್ತಿನ ಆಟಗಳು, ಒಲಿಂಪಿಕ್ಸು, ಅದೆಲ್ಲನೂ ನಾನ್ ಸೆನ್ಸ್ ರಬ್ಬಿಶ್ ವಿಚ್ ಇಸ್ ಹ್ಯಾಪ್ನಿಂಗ್ ಇನ್ ದ ನೇಮ್ ಆಫ್ ಗೇಮ್ ಆ್ಯಂಡ್ ಪ್ಲೇ. ಅಲ್ಲಿ ಸೋಲು ಗೆಲುವಿಗೋಸ್ಕರ ಏನೆಲ್ಲ ಮಾಡ್ತಾರೆ ಜನ. ಅದು ನಿಜವಾದ ಆಟ ಅಲ್ಲ. ಆಟದ ಅರ್ಥ ಜಸ್ಟ್ ಫಾರ್ ದ ಜಾಯ್ ಆಫ್ ಇಟ್ ಐ ಡೋಂಟ್ ಎಕ್ಸ್ಪೆಕ್ಟ್ ಎನಿ ರಿಸಲ್ಟ್ಸ್ ಆರ್ ಫ್ರೂಟ್ಸ್ ಔಟ್ ಆಫ್ ಇಟ್. ಇದು ಭಗವಂತನ ಲೀಲೆ. ಅವನು ಈ ಸೃಷ್ಟಿಯನ್ನು ಮಾಡಿದ್ದೆ ಸಂತೋಷಕ್ಕಾಗಿ. ವೆನ್ ಈಸ್ ಇನ್ ಟೋಟಲ್ ಬ್ಲಿಸ್ ಈ ಸೃಷ್ಟಿಯನ್ನು ಕ್ರಿಯೇಟ್ ಮಾಡ್ದ ಅಂತ. ಹಾಗಾದ್ರೆ ಇಲ್ಲಿ ದುಃಖ ಇಲ್ವಾ ಅಂತಂದರೆ, ದುಃಖ ಇದೆ. ಯಾರಿಗೆ ದುಃಖ ಇದೆ? ಯಾರಿಗೆ ಇದು ಆಟ ಅಂತ ಅರ್ಥ ಆಗಿಲ್ವೋ ಅವರಿಗೆಲ್ರಿಗೂ ದುಃಖ ಇದೆ. ಇದು ಒಂದು ಲೀಲೆ ಅಂತ ಅರ್ಥವಾದವರಿಗೆ ಏನೇನು ಕಣ್ಮುಂದೆ ನಡೀತಾ ಇದ್ರು ಆಯ್ತಪ್ಪ, ಗುರುವಿನ ಇಚ್ಛೆ, ಭಗವಂತನ ಇಚ್ಛೆ ಅಂತ ನಡ್ಕೊಂಡು ಆಂತರ್ಯದಲ್ಲೂ ಭಾವ ಬರಬೇಕು, ಸುಮ್ಮನೆ ಹೇಳೋಕ್ಕಲ್ಲ. ಬಂತು ಅಂತಂದರೆ ಈ ಲೋಕದ ಆಟ ಏನು ಅಂತ ಅರ್ಥ ಆಗುತ್ತೆ. ಅದಕ್ಕೆ ಮೂಲವಾದಂತಹ ಫ್ಯೂಯಲ್, ಇಂಧನ ಯಾವುದಪ್ಪ ಅಂದರೆ ಈ 4. ನಮ್ಮೆಲ್ಲ ಆಟಗಳು ಸುತ್ತಾಡ್ತಾ ಇರೋದು ಈ 4. ಇದರಿಂದನೇ ನಿಮ್ಗೆ ಸಿಕ್ಕಿರೋ ಎಲ್ಲ ಟಿ ವಿ ಸೀರಿಯಲ್ಸು, ಕಂಡುಕೊಂಡಿರೋ ನಾವೆಲ್ಸಿಂದ ಇಡ್ಬೋದು, ಅಥವಾ ಎಲ್ಲ ಸಾಹಿತ್ಯಗಳು, ಯಾವುದನ್ನು ನೋಡಿ, ಸಿನಿಮಾ ನೋಡಿ, ಹಾಲಿವುಡ್ ಬಾಲಿವುಡ್ ಇದರಲ್ಲಿ ಯಾವ್ದಾದ್ರು ಒಂದಿರುತ್ತೆ, ಬಾಕಿದೆಲ್ಲ ಸುತ್ತಾಡುತ್ತೆ, ಡಾಮಿನೆಂಟ್ ಆಗಿರುತ್ತೆ. ಇಲ್ಲ 4 ಡಾಮಿನೆಂಟ್ ಆಗಿರುತ್ತೆ, ಏನೋ ನಡೀತಾ ಇರುತ್ತೆ. ಆದರೆ ಇದೆಲ್ಲವೂ ಆಟ ಅನ್ನೋದು ನಮಗೆ ತಾತ್ವಿಕವಾದಂತಹ ಅರ್ಥ ಆಗಿ ಆ ಸತ್ಯವನ್ನು ನಾವು ಜೀವಿಸೋಕ್ಕೆ ಶುರು ಮಾಡಿದರೆ ಈ 4 ಭಯ ಯಾಕೆ, 4 ನಾವು ಸುಲಭವಾಗಿ ಕಳ್ಕೊಳ್ಬೋದು. ಸುಲಭವಾಗಿ ಅಂತಂದರೆ ಈಸಿಯಾಗಿ ಬಂದ್ಬಿಡುತ್ತೆ ಅಂತಲ್ಲ, ಆ ಹಂತ ತಲುಪಿದಾಗ ಅದು ಸುಲಭ ಆಗುತ್ತೆ. ಅಂಥವ್ರನ್ನೇ ಜೀವನ್ಮುಕ್ತ